ಏನೊಂದು ವರದಕ್ಷಿಣೆ ಕಿರುಕುಳ ದುಡ್ಡಿಗೆ ಪೀಡಿಸ್ತಾರೆ ಅಂತ ಹೇಳಿ ದುಡ್ಡಿಗೆ ಈ ಸೆಕ್ಷನ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ಅದೆಲ್ಲ ಸುಳ್ಳು ಆರೋಪಗಳು ಸರ್. ಎಲ್ಲ ಸುಳ್ಳು ಆರೋಪಗಳು ಮಾಡಿ ನನ್ನ ಕುಟುಂಬದವ್ರನ್ನೆಲ್ಲ ಇದ್ರೊಳಗಡೆ ಬೇಕಂತ ಕಂಪ್ಲೇಂಟ್ ಕೊಟ್ಟು ಹೇಳ್ದಿ ಇದ್ ಮಾಡಿದಾರೆ. ಜಾತಿ ಕೇಸ್ ಅಂತ ಅಲ್ಟ್ರಾಸಿಟಿ ಕೇಸ್ ಹಾಕಿ ಬೇಕಂತ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ದು ಅವರು. ಈ ನಮ್ಮ ಮನೆಯವ್ರು ಯಾರು ಅವತ್ತೊಂದ್ ದಿವಸ ನಮ್ಮ ಮನೇಲೇ ಇರ್ಲಿಲ್ಲ. ಮನೆ ಹತ್ರ ಗಲಾಟೆ ಮಾಡಿದ ವಿಡಿಯೋಗಳು ದಾಖಲೆ ನಮ್ಮ ಹತ್ರ ಇದೆ. ಆ ಅಮ್ಮ ಬಂದ್ಬಿಟ್ಟು ಗಲಾಟೆ ಮಾಡ್ಕೊಂಡು ಈ ತರ ಸುಳ್ಳು ಆರೋಪ ಮಾಡ್ಕೊಂಡು ನನ್ನ ಜಾತಿ ನಿಂದಿಸಿದ್ರು ಹಂಗೆ ಹಿಂಗೆ ಅಂತ ಎಲ್ಲ ಆರೋಪ ಮಾಡಿದ್ದಾರೆ. ಆರೋಪ ಮಾಡಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಪೊಲೀಸ್ ಅವರು ಅದಕ್ಕೆ ಸೂಕ್ತ ತನಿಖೆ ಮಾಡ್ಬಿಟ್ಟು ನಿಜ ಸುಳ್ಳು ಅವ್ರ ಪರಿಶೀಲನೆ ಮಾಡಿ ಅದಕ್ಕೆ ಏನ್ ಮಾಡ್ಬೇಕೋ ಕ್ರಮ ಅವ್ರ ಕೈ ಕೊಂಡ್ಕೊಂಡೆ ನನ್ಗೆ ಇವಾಗ ನಮ್ಮನೆಯವ್ರನ್ನ ಕೇಸ್ನಿಂದ ಕೈ ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಮದ್ವೆ ಆಗಿ ಜೊತೆಲಿ ಇದ್ದಾಗೆ ನೀವು ಅವ್ರನ್ನೇನೋ ಪ್ರಪೋಸ್ ಮಾಡೋರಂತೆ, ಗಂಡನ್ ಬಿಟ್ಟು ಬನ್ನಿ ಅಂತ ಹೇಳಿ ನೀವು ಮದ್ವೆ ಆಗಿದ್ದಂತೆ. ಸರ್ ಮದ್ವೆ ಆಗಿಲ್ಲ ಸರ್, ನಾನು ಮದ್ವೆ ಆಗಿಲ್ಲ. ಮದ್ವೆ ಆಗಿದ್ದೀನಿ ಅಂತ ಹೇಳ್ತಾ ಇರೋ ಇದೆಲ್ಲ ಆರೋಪ ಎಲ್ಲ ಸುಳ್ಳು ಸರ್. ಅದು ಫೇಕ್ ಆಗಿ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಮಾಡಿಸಿದಾಳೆ. ಅದು ಸುಳ್ಳು. ಅದು ಮದ್ವೆ ಆಗಿಲ್ಲ ನಾನು. ಪೂರ್ತಿ ಮಾಡ್ತಾ ಇರೋದೇ ದುಡ್ಡುಗೋಸ್ಕರ. ಆಮೇಲೆ ನಾನ್ ನನ್ ಮನೆಗೆ ಹೋಗ್ಬಾರ್ದು, ಅಲ್ಲಿ ಜೊತೆಲಿ ಸಂಪರ್ಕದಲ್ಲಿ ಇದ್ದಾಗ ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ಬಾರ್ದು, ನಾನ್ ಕೆಲ್ಸಕ್ಕೆ ಹೋಗ್ಬಾರ್ದು, ನಿನ್ ಸಾಯೋ ತನಕ ನನ್ ಕಾಲ ಹತ್ರ ಬಿದ್ದಿರ್ಬೇಕು. ಇದೆಲ್ಲ ನನ್ಗೆ ಇಷ್ಟ ಆಗ್ಲಿಲ್ಲ. ಅದರಿಂದ ಬಂದು ನನ್ ಫುಲ್ ಮೆಂಟಲಿ ಟಾರ್ಚರ್ ಆಗಿ 1 ವರ್ಷದಿಂದ ಟಾರ್ಚರ್ ಅನುಭವಿಸಿ ಇವಾಗ ಹೊರಗಡೆ ಬಂದಿರೋದು ನಾನು. ಮದ್ವೆ ಆಗಿಲ್ಲ ಅಂತ ಹೇಳಿದ್ಮೇಲೆ ನೀವು ಅವ್ರ ಜೊತೆ ಯಾಕೆ 1 ವರ್ಷ ಜೊತೆಲಿ ಇರ್ಬೇಕು? ಯಾಕೆ ಅವ್ರು ಹೇಳಿದಾಗ ನೀವು ಕೇಳಬೇಕು? ಅದ್ ಲಿವಿಂಗ್ ಟು ರಿಲೇಶನ್ಶಿಪ್ ಅಲ್ಲಿ ಇರೋಣ ಅಂತ ಅವಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದಿದ್ದು ಸರ್. ಅದು ಅಷ್ಟೇ. ಅದು ಹೆಣ್ಮಗು ಬಂದು ನನ್ ಜೊತೆ ಇದ್ದಾಗ ಆಗಿದೆ ಸರ್. ಅದು ನನ್ ಮಗು. ಹೌದು, ಮಗು ಆಯ್ತು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ಮಗುನ ಕೊಟ್ಬಿಡಿ, ಬೇಕಂದ್ರೆ ನಾವು ನೋಡ್ಕೊಂತೀವಿ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅವ್ರಿಗೆ. ಅವ್ರು ಟಾರ್ಚರ್ ಕೊಡ್ತಾ ಇರೋದ್ರಿಂದ ಅವ್ರ ಜೊತೆ ಬಾಳಕ್ ಆಗಲ್ಲ ಇನ್ನ. ಸಮಾಜ ಒಪ್ಪುತ್ತಾ ಅಂದ್ರೆ ಸರ್, ಇವಾಗ ಆಗಿದೆ. ಇವಾಗ ಮದ್ವೆ ಆಗಿದ್ದೀನಿ ಅಂತ ಅವಳು ಆರೋಪ ಮಾಡ್ತಾ ಇದ್ದಾಳೆ. ಯಾವ್ದೇ ರೀತಿ ಮದ್ವೆ ಎಲ್ಲ ಆಗಿಲ್ಲ, ನಾವು ಹಂಗೆ ಇದ್ವಿ. ಅದೇ ಸರ್, ಇವಾಗ ನಾನು ಅದಕ್ಕೇನು ಹೇಳ್ತಾ ಇಲ್ಲ. ಇವಾಗ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ಅದ್ರ ಪ್ರಕಾರ ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೆ ಇವಾಗ ಕಾನೂನು ರೀತಿನಲ್ಲಿ ಕೇಸ್ ಹಾಕಿದ್ದಾರೆ ಕೋರ್ಟ್ ಅಲ್ಲಿ. ಅದ್ ಏನಾಗುತ್ತೋ ಅದಕ್ಕೆ ನಾನು ಶರಣಾಗ್ತೀನಿ. ಇದು ಫೇಸ್ಬುಕ್ ಇಂದ ಒಂದೇ ಏರಿಯಾದಲ್ಲಿ ಇದ್ದಿದ್ದು. ಅದೇ ಸರ್, ಸುಳ್ಳು ಆರೋಪ ಇದೆಲ್ಲ ಮಾಡ್ತಾ ಇರೋದು. ನಾನು 12 ಲಕ್ಷ ಕೊಟ್ಟು ನಾನ್ ಮನೇಲಿ ಈಸ್ಗೆ ಕೊಟ್ಟಿದ್ದೀನಿ. ಆಮೇಲೆ ಮಗುಗೆ ಒಡವೆ ಮಾಡಿಸಿ ಕೊಟ್ಟಿದ್ದೀನಿ. ಚೈನು, ಬ್ರೇಸ್ಲೈಟ್, ವಾಲೆ ಎಲ್ಲ ಮಗುಗೆ ಅಂತ ಮಾಡ್ಸಿದ್ದೀನಿ. ಅದೇ ಮಾಡಿಸ್ಕೊಟ್ಟಿದ್ದೀನಿ. ನನ್ ಕಡೆಯಿಂದ ಕೊಟ್ಟಿರೋದು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ನನ್ನ ಹತ್ರನು ದಾಖಲೆಗಳಿವೆ. ಫೋನ್ ಪೇ, ಗೂಗಲ್ ಪೇ ಮಾಡಿರೋದೆಲ್ಲ ನನ್ನ ಹತ್ರ ಒಂದು ದಾಖಲೆ ಇದೆ. ಇವಾಗ ಅದೆಲ್ಲ ಸುಳ್ಳು ಆರೋಪ ಮಾಡ್ತಾ ಇರೋದು. ಒಂದ್ ಕಂಪ್ಲೇಂಟ್ ಅಲ್ಲಿ 12 ಲಕ್ಷ ಕೊಡ್ಬೇಕು ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಇನ್ನೊಂದ್ ಕಂಪ್ಲೇಂಟ್ ಅಲ್ಲಿ 20 ಲಕ್ಷ ಕೊಡ್ಬೇಕು ಅಂತ ಮಾಡಿದ್ದಾರೆ. ಇವಾಗ ಲಾಸ್ಟ್ಗೆ 36 ಲಕ್ಷಕ್ಕೆ ಬಂದು ನಿಂತ್ಕೊಂಡಿದೆ ಅದು. ಹಿಂಗೆ ಈಗ ನಾನು ಏನಕ್ಕೂ ಅವಳಿಗೆ ರಿಯಾಕ್ಷನ್ ಕೊಡ್ತಾ ಇಲ್ಲ ಅನ್ಬಿಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲ, ಮೆಂಟಲಿ ಟಾರ್ಚರ್ ಇದೆ. ದುಡ್ಡು ಕಾಸು ಜಾಸ್ತಿ ಎಕ್ಸ್ಪೆಕ್ಟೇಷನ್ ನನ್ನ ಹತ್ರ. ನಾ ಈಗಾಗ್ಲೇ ನಾನೇ ನಂದು ಪರ್ಸನಲ್ ಒಡವೆ, ನಮ್ಮನೆದು 12 ಲಕ್ಷ ರೂಪಾಯಿಗೆ ನಾನು ಒಡವೆ ಅಡ ಇಟ್ಟಿದ್ದೀನಿ. ಅಡ ಇಟ್ಟಿನೂ ಅದೇ ಅವ್ರಿಗೆ ಕೊಟ್ಟಿದ್ದೀನಿ. 3 ಲಕ್ಷ ರೂಪಾಯಿ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದೀನಿ. ಎಲ್ಲದಕ್ಕೂ ದಾಖಲೆ ಇದೆ ನನ್ನ ಹತ್ರ. ಹಾ, ಗೊತ್ತಿತ್ತು. ಇದೇ ಫಸ್ಟ್ ಸರ್. ನನಗೆ ನಾನು ಮಾರ್ಕೆಟ್ ಅಲ್ಲಿ ತರಕಾರಿ ವ್ಯಾಪಾರ ಮಾಡ್ತೀನಿ ಸರ್, ಕಲಾಸಿಪಾಳ್ಯದಲ್ಲಿ. ಅದೇ ಸರ್, ಈ ತರ ಮೆಂಟಲಿ ಟಾರ್ಚರ್. ಇವಾಗ ನಾವು ಮನೆ ಕಟ್ಟಿದ್ರು ನಮ್ಮ ತಂದೆಯವರು. ಅದ್ ಕಟ್ಟದಾಗಿಂದ ಅದ್ ಯಾರು ಏನ್ ಹೇಳ್ಕೊಟ್ರೋ ಅದ್ ಫುಲ್ ಟಾರ್ಚರ್ ಅವತ್ತಿಂದ ನನ್ಗೆ. ಇವಾಗ ಆ ಮುಖಾಂತರ ಆ ಪ್ರಕಾರನೇ ಇರೋದು. ಸರ್, ನಾನು ಮೂವಿ ಮಾಡ್ತಾ ಇದ್ದೆ. 3 ಮೂವಿ ಮಾಡಿದೀನಿ ಇದುವರೆಗೂ. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಒಂದು ನನ್ಗೆ 19-20 ಅದೇ ಏಜ್ ಇರ್ಬೇಕಾದ್ರೆ ನಾನು ಮೂವಿ ಮಾಡ್ತಾ ಇದ್ದೆ. ಒಂದ್ 3 ಮೂವಿನೂ ಮಾಡಿದ್ದೆ, ಅದು ರಿಲೀಸ್ ಆಗಿದೆ. ಆ ಟೈಮ್ ಅಲ್ಲಿ ತೆಗ್ದಿ ಆಡಿಷನ್ ಕಳ್ಸಿದ್ ಫೋಟೋ ಅದು. ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ಆಗ್ಲೇ 2021 ಅಲ್ಲೇ ಒಂದ್ ಕಂಪ್ಲೇಂಟ್ ಆಗಿತ್ತು ಇದ್ರ ಬಗ್ಗೆ. ಈ ತರ ಎಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾಳೆ, ನನ್ಗೆ ಹರಾಜ್ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ಕೆ ಅದ ಅವಾಗ ಸಾಲ್ವ್ ಆಯ್ತು. ಅಲ್ಲಿ ಸ್ಟೇಷನ್ ಮುಖಾಂತರ ಅಲ್ಲಿ ಸಾಲ್ವ್ ಮಾಡ್ಕೊಟ್ರು, ಹಿಂಗ್ ಮಾಡ್ಬಾರ್ದಮ್ಮ ಅಂತ ಹೇಳಿ. ತಿರ್ಗಾ ಮತ್ತೆ ಇವಾಗ ಅದೇ ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ತರ ನಂಗೆ ಮಾಡ್ತಾ ಇರೋದು. ಯಾವ್ದಕ್ಕೂ ನಾನು ಆಪಲ್ ಕೇಕ್ ಅಂತ ಒಂದ್ ಮೂವಿ ಮಾಡಿದ್ದೀನಿ. ಆಮೇಲೆ ಮುಖ್ಯಮಂತ್ರಿ ಕಳ್ದೋದ್ನಪ್ಪ ಅಂತ ಒಂದ್ ಮೂವಿ ಮಾಡಿದ್ದೀನಿ.
ಆಮೇಲೆ ಆಕಾಶವಾಣಿ ಬೆಂಗಳೂರು ನಿಲಯ ಅಂತ ಒಂದು ಮೂವಿ ಮಾಡಿದ್ದೀನಿ. ಇನ್ನೂ ಕೆಲವೊಂದು ಮಾಡಿದ್ರೆ ಅದೆಲ್ಲ ರಿಲೀಸ್ ಆಗಿಲ್ಲ. ಈಗ ಆ ಮಗುನೇ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ತಾರ ಸರ್ ಅವಳು. ಈಗ ಆ ಮಗುನ ಇಟ್ಕೊಂಡು ನಮ್ಗೆ ಇಷ್ಟೆಲ್ಲ ಬೀದಿಗಳ್ದಿ ನಮ್ ಕುಟುಂಬದ ಮರ್ಯಾದೆ ಗೌರವ ಹಾಳು ಮಾಡ್ತಾ ಇದ್ದಾಳೆ. ಅಪ್ಪನೇ ಸರ್, ಆಬ್ವಿಯಸ್ಲಿ ಅಪ್ಪನೇ ನಾನು ಅದಕ್ಕೆ. ಹ್ಞೂ ಸರ್, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸ್ ಅವ್ರ ಮೇಲೆ ಸುಳ್ಳು ಆರೋಪಗಳು ಮಾಡಿದಾಳೆ ಅವಳು. ಪೊಲೀಸ್ ಅವ್ರ ಕಂಪ್ಲೇಂಟ್ ತಗೊಂಡಿಲ್ಲ ಹಂಗೆ ಹಿಂಗೆ ಅಂತ. ಪ್ರತಿ ಒಂದೂನು ಪೊಲೀಸ್ ಅವ್ರ ಕಂಪ್ಲೇಂಟ್ ತಗೊಂಡು ನನ್ಗೆ ಏನ್ ಆಕ್ಷನ್ ತಗೊಬೇಕೋ ತಗೊಂಡಿದ್ದಾರೆ. ಇದುವರೆಗೂ ವಾರಕ್ಕೊಂದ್ ಕಂಪ್ಲೇಂಟ್ FIR. ನನ್ ಜೊತೆಲಿರೋ ಸ್ನೇಹಿತರ ಮೇಲೂ ಕೊಟ್ಬಿಟ್ಟಿದ್ದಾರೆ ಕಂಪ್ಲೇಂಟ್. ಅವ್ರ ಮನೆಯವ್ರನ್ನೆಲ್ಲ ಹೇಳ್ದಿ ತಿರ್ಗಾ ಇವಾಗ ಮೊನ್ನೆ 16 ಜನದ ಮೇಲೆ FIR ಮಾಡ್ಸಿದಾಳೆ. ಈಗ ಪೊಲೀಸ್ ಅವರು ಕೆಲಸ ಮಾಡಿಲ್ಲ ಅಂತ ಹೇಳಕ್ಕಾಗುತ್ತಾ? FIR ಹೆಂಗ್ ಮಾಡಿದ್ರು? ಮತ್ತೆ ಪೊಲೀಸ್ ಅವ್ರ ಕರ್ತವ್ಯ ಅವ್ರ ಏನಿದೆ ಅವ್ರು ಮಾಡ್ತಾ ಇದಾರೆ. ಇವಳು ಸುಳ್ಳು ಆರೋಪಗಳು ಮಾಡ್ತಾ ಇದ್ದಾಳೆ. ಮೋಹನ್ ರಾಜ್ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.